ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿದೆಲ್ಲ ಮಾಡಿ ನನಗೋಸ್ಕರ ಅಂತಲೂ ಗೊತ್ತು. ನೀವು ನಗೋದಕ್ಕೂ ಅಳೋದಕ್ಕೂ ಭಯ ಪಡ್ತೀರಲ್ಲ, ಇನ್ಮೇಲೆ ಆ ಕಾಲ ಮುಗೀತು. ಪರಿವರ್ತನೆ ಜಗತ್ತ ನಿಯಮ, ಎಲ್ಲರನ್ನೂ ಬದಲಾಯಿಸ್ತಾ ಹೋಗ್ತೀನಿ. ಈ ಮನೆ ಹೇಗಿರಬೇಕು ಅಂತ ತಾತ ಆಸೆ ಪಟ್ಟಿದ್ರಲ್ಲ, ಹಾಗೆ ಬದಲಾಯಿಸ್ತೀನಿ. ಎಲ್ಲ ಸಂಬಂಧ ಒಂದಾಗಬೇಕು. ತಮ್ಮ ತಮ್ಮ ಸ್ವಾರ್ಥದಲ್ಲಿ ಒದ್ದಾಡಿಕೊಂಡು ಇನ್ನೊಬ್ಬರು ನೋವಲ್ಲಿ ಸುಖ ಪಡ್ತಾರಲ್ಲ, ಅದು ಬದಲಾಗಬೇಕು. ಬಾಂಧವ್ಯ ಪ್ರೀತಿ ಏನು ಅಂತ ಗೊತ್ತಾಗಬೇಕು. ಹಾಗೆ ಬದಲಾಯಿಸ್ತೀನಿ. ನಿಧಿನ ಮನೆಯಿಂದ ಹೊರಗಡೆ ಹೋಗು ಅನ್ನಕ್ ನೀನ್ ಯಾರು? ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನೀನಲ್ಲ, ನಾನು. ಏನಾಯ್ತು? ಇನ್ನೂ ಮಲಗಿಲ್ವಾ? ತುಂಬಾ ಓಡಾಟ ಇತ್ತು, ನಿಮಗೂ ಸುಸ್ತಾಗಿರುತ್ತೆ. ಈ ಗಲಾಟೆ ಮಧ್ಯೆ ಮೆಡಿಸಿನ್ ತಗೊಂಡ್ರೋ ಇಲ್ವೋ? ತಗೊಂಡೆ. ಅದು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಕರ್ಣ. ಇಲ್ಲಿಗೆ ಬಂದಾಗಿಂದ ಅದು ಎಷ್ಟು ಸಲ ನಿಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನೋ, ಯಾಕಂದ್ರೆ ಅಷ್ಟು ಸಹಾಯ ಮಾಡಿದ್ದೀರಾ ನೀವು ನಮಗೆ. ಒಂದೊಂದ್ಸಲ ನಿಮ್ಮನ್ನು ನೋಡಿದಾಗ ಒಬ್ಬ ಮನುಷ್ಯ ಹೀಗೂ ಇರ್ಬೋದಾ ಅಂತ ಆಶ್ಚರ್ಯ ಆಗುತ್ತೆ. ಏನಾಗಿದೆ ನನಗೆ? ಅಯ್ಯೋ, ಪಾಸಿಟಿವ್ ಆಗಿ ಹೇಳಿದ್ದು, ನೀವು ತಪ್ಪು ತಿಳ್ಕೊಬೇಡಿ. ನನಗೆ ಒಂದೊಂದ್ಸಲ ನಿಮ್ಮ ಹಳೆ ಬೈಗಳೆಲ್ಲ ನೆನಪಾಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ? ಆಗ ಬುದ್ಧಿ ಇರಲಿಲ್ಲ ನನಗೆ. ಸಾರಿ, ತುಂಬ ಹರ್ಟ್ ಮಾಡಿದ್ದೀನಿ ಅನ್ಸುತ್ತೆ ಅಲ್ಲ? ಹಾಗೆಲ್ಲ ಏನೂ ಇಲ್ಲ ರೀ, ಸುಮ್ಮನೆ ತಮಾಷೆಗೆ ಅಂದೆ ಅಷ್ಟೇ. ಇವತ್ತು ನೀವು ಇಲ್ಲದೆ ಹೋಗಿದ್ದಿದ್ರೆ ನಿಧಿ ಸ್ಥಿತಿ ಏನಾಗ್ತಿತ್ತು ಅಂತ ನೆನ್ಸ್ಕೊಳಕ್ಕೆ ಭಯ ಆಗುತ್ತೆ. ಆ ಸಂಜೆ ತುಂಬ ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟೆ. ನನಗಿತ್ತೀಚೆಗೆ ಈ ನೋವು, ಕಷ್ಟ, ಅವಮಾನ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಇದನ್ನೆಲ್ಲ ನಿಧಿಗಾಗ್ಲಿ ಶಾಂತಿಗಾಗ್ಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ಕುಟುಂಬಕ್ಕೆ ನೀವು ಯಾವಾಗಲೂ ರಕ್ಷೆಯಾಗಿ ನಿಂತಿದ್ದೀರ. ಥ್ಯಾಂಕ್ಸ್. ಇವತ್ತು ಒಂದೇ ದಿನ ಇಷ್ಟೊಂದು ಥ್ಯಾಂಕ್ಸ್ ಹೇಳ್ಬಿಟ್ರೆ ನಾಳೆಗೆ ಏನೂ ಉಳಿಯಲ್ಲ. ನಾಳೆಗೂ ಸ್ವಲ್ಪ ಇಟ್ಕೊಳ್ಳಿ. ನಿಮ್ ಯಾರಿಗೂ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆ ಪಟ್ಕೋಬಹುದು, ಇನ್ನು ಕೆಲವರು ಬಾಯಿ ಬಂದಾಗ ಕಮೆಂಟ್ ಮಾಡ್ಬೋದು. ನಿಮ್ಮ ಒಳ್ಳೆತನ ಕೆಲವ್ರಿಗೆ ಅರಿಸ್ಕೊಳಕ್ ಆಗದೆ ಇರ್ಬೋದು. ಆದ್ರೆ ಅವ್ರೆಲ್ಲರಿಗೂ ಕಾಣದೇ ಇರೋದು ಏನು ಗೊತ್ತಾ? ನೀವು ಇಲ್ಲಿವರೆಗೂ ತಲುಪೋದಕ್ಕೆ ಪಟ್ಟಿರೋ ಕಷ್ಟ, ಅದು ನನಗೆ ಕಾಣ್ತಿದೆ. ಥ್ಯಾಂಕ್ಸ್. ಏನ್ ಹುಡುಕ್ತಾ ಇದ್ದೀರಾ? ಅಲ್ಲ, ಥ್ಯಾಂಕ್ಸ್ ಎಲ್ಲಿ ಇಟ್ಕೊಳ್ಳಿ ಅಂತ ಚೆಕ್ ಮಾಡ್ತಿದ್ದೆ. ಹೋಗಿ ಮಲ್ಕೊಳ್ಳಿ, ಜಾಸ್ತಿ ಯೋಚನೆ ಮಾಡಬೇಡಿ. ಗುಡ್ ನೈಟ್. ಗುಡ್ ನೈಟ್. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಮಲಗಿದ ಕಾಣಿಸ್ತಿಲ್ವಾ? ಗೊತ್ತಾಗ್ತಿದೆ, ಅದಕ್ಕೆ ಈ ಟ್ರೀಟ್ಮೆಂಟು. ಈಗ ನಾರ್ಮಲ್ ಆರಾಮ್ ಕೇಳಿಸಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಟೆ. ಪರವಾಗಿಲ್ಲ, ವರ್ಕ್ ಆಗ್ತಿದೆ. ಇದಿನ್ಮೇಲೆ ಇಲ್ಲೇ ಇರಲಿ. ಜಾಸ್ತಿ ಓವರ್ ಆಗಿ ಆಡಬೇಡ. ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಪರ್ಮಿಷನ್ ಇಲ್ದಿರ ಹೇಗೆ ಒಳಗಡೆ ಬಂದೆ ನೀನು? ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ನಾನು ನಿಮ್ಮ ಅಣ್ಣ, ರೂಮ್ ಒಳಗಡೆ ಬರೋಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಕಾಲೇಜ್ ಲೇಟ್ ಆಗ್ತಿದೆ, ಹೇಳು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಏಕೆ? ನೆನ್ನೆ ಕೊಟ್ಟಿದ್ದು ಆಪ್ಷನ್ ಮರ್ತೋಯ್ತಾ? ಬೇಗ ಎದ್ದು ಯೋಗ ಮೆಡಿಟೇಷನ್ ಮಾಡಿದ್ರೆ ಮೆಮೊರಿ ಲಾಸ್ ಆಗಲ್ಲ. ನಾಳೆಯಿಂದ ಇನ್ನೂ ಬೇಗ ಎದ್ದೇಳಿಸ್ತೀನಿ. ಇಬ್ರು ಸೇರಿ ಮೆಮೊರಿ ಇಂಪ್ರೂವ್ ಮಾಡೋಕ್ಕೆ ಒಂದಷ್ಟು ಆಸನಗಳು ಮಾಡೋಣ. ಓಕೆ? ಸ್ಟಾಪ್ ದಿಸ್. ನನಗೆ ಆರ್ಡರ್ ಮಾಡಕ್ಕೆ ನೀನು ಯಾರೋ? ನಾನು ಕಾಲೇಜ್ ಹೋಗಲ್ಲ ಅಂದ್ರೆ ಹೋಗಲ್ಲ. That's it.
ಕರ್ನಾಟಕದಲ್ಲಿ ಇರುವ ಜೈಲುಗಳು. ನೋಡು, ನಿಂಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೀನೇ ಚೂಸ್ ಮಾಡು. ಅಲ್ಲಿ ಯೋಗ, ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಾರೆ, ಧ್ಯಾನನೂ ಚೆನ್ನಾಗಿ ಕಲಿಸ್ತಾರಂತೆ. ಈಗ ರೂಮಿಂದ ಹೊರಗಡೆ ಹೋಗಬೇಕು ಅಂದರೆ ಎಲ್ಲಿಗೆ ಹೋಗಬೇಕು, ಜೈಲ್ಗ, ಕಾಲೇಜ್ಗ, ನೀನು ಡಿಸೈಡ್ ಮಾಡು. ಗುಡ್ ಬಾಯ್, ಬೇಗ ರೆಡಿಯಾಗು. ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯ ಕರ್ಣ, ನನಗೂ ಟೈಮ್ ಬರುತ್ತೆ. ಮೇಡಮ್, ಏನಾದರೂ ಬೇಕಿತ್ತಾ? ಹಾಂ, ಏನು ಬೇಕು ಹೇಳಿ, ಮಾಡಿಕೊಡ್ತೀನಿ. ಅದು ಕಾಫಿ. ಅಷ್ಟೇನಾ? ಇರಿ, ನಾ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನೀವು ಮಾಡೋದು ಬೇಡ, ನಾನೇ ಮಾಡಬೇಕಿತ್ತು. ನೀವ್ಯಾಕೆ ತೊಂದರೆ ತಗೋತೀರಾ? ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ಕೊಂಡು ಬರ್ತೀನಿ. ಹಾಂ, ಕಾಫಿ ನನಗಲ್ಲ, ಅದು ಕರ್ಣ ಅವ್ರಿಗೆ ಯಾವ ಥರ ಕಾಫಿ ಇಷ್ಟ ಆಗುತ್ತೆ ನಂಗೆ ಗೊತ್ತಿಲ್ಲ. ನೀವು ಹೇಳ್ಕೊಡ್ತೀರಾ ಪ್ಲೀಸ್? ಬನ್ನಿ, ಹೇಳ್ಕೊಡ್ತೀನಿ. ಮೇಡಮ್, ಹಾಲು ಫುಲ್ ಬಿಸಿ ಇರುವಾಗಲೇ ಡಿಕಾಕ್ಷನ್ ಹಾಕಬೇಕು. ಹೀಗೆ ಕಾಫಿನ ಹೀಗೆ ಎತ್ತಿ ಎತ್ತಿ ಹಾಕಬೇಕು. ಅವಾಗ ನೊರೆ ಬರುತ್ತಲ್ಲ, ಆ ನೊರೆ ಬಂದಾಗಲೇ ಕಾಫಿ ತುಂಬ ಟೇಸ್ಟಿ ಆಗಿರೋದು. ಓ, ಇಷ್ಟೆಲ್ಲ ಇದೆಯಾ? ತುಂಬ ಟ್ರಿಕ್ಸ್ ಇದೆ, ಸೂಪರ್. ನಂಗೆ ಕೊಡಿ, ನೀವು ಈ ಕಡೆ ಬನ್ನಿ, ನಾನು ಟ್ರೈ ಮಾಡ್ತೀನಿ. ಏನಿವತ್ತು ಒಳ್ಳೆ ಮೂಡಲ್ ಇದ್ದೀರಾ? ಫಸ್ಟ್ ಇದನ್ನ ತಗೊಳ್ಳಿ, ಇಲ್ಲಾಂದ್ರೆ ತಣ್ಣಗಾಗುತ್ತೆ.